ಸ್ವಲ್ಪ ಆಯ್ತು ಅದೇನಿಲ್ಲ. ಓಕೆ ಪ್ರಿಯ ವೀಕ್ಷಕರಿಗೆ ಮತ್ತೆ ಸ್ವಾಗತ. ಈ ದಿವಸ ನಾನು ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ಟು NR ಪುರ ಒಂದು ಒಳ್ಳೆಯ ತೋಟ ಪ್ಲಸ್ ಕಮರ್ಷಿಯಲ್ ಲ್ಯಾಂಡ್ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಲಿಕ್ಕೆ ಅಂತ ಈ ಭಾಗದಲ್ಲಿದ್ದೀನಿ. ನೀವು ನನ್ನ ಹಿಂದೆ ಮುಂದೆ ಏನು ನೋಡ್ತಾ ಇದ್ದೀರಿ, ಇದು ನಾನು ಹೇಳಿದಂತಹ 1.5 ಎಕರೆ ತೋಟ. 1.5 ಎಕರೆ ತೋಟದಲ್ಲಿ 10 ಗುಂಟೆ ನಿಮಗೆ ಕಮರ್ಷಿಯಲ್ ಅನ್ಲೇಷನ್ ಆಗಿರುವಂಥದ್ದು, ಪ್ಲಸ್ 5 ಗುಂಟೆ ಮನೆ ದಳ ಇದೆ. ಸೊ ಎರಡಕ್ಕೂ ಈಸ್ವತ್ತು ಸಿಗುತ್ತೆ. ಯಾವುದೇ ರೀತಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೆ ಈ ಉಳಿಕೆ ನನ್ನ ಹಿಂಭಾಗದಲ್ಲಿರುವಂಥ ಜಾಗ ಕೂಡ ಯೂಸ್ ಮಾಡ್ಕೊಬೋದು ಅಲ್ನೇಷನ್ ಮಾಡಿಸಿ. ಸೊ ಪ್ರೆಸೆಂಟ್ಲಿ ಈ ಜಾಗದಲ್ಲಿ ಏನಿದೆ ಅಂತ ನೋಡೋದಾದರೆ ನೋಡಿ, ಪಚ್ಚಬಾಳೆ ಇದೆ. ಪಚ್ಚಬಾಳೆ ಅಂತಂದರೆ ಚುಕ್ಕೆ ಬಾಳೆ ಅಂತ ನೀವೇನು ಬೆಂಗಳೂರು ಸೈಡ್ ಕರಿತೀರಿ, ಇದು ಪಚ್ಚಬಾಳೆ. ಇದೇ ರೀತಿ ನಾನಾ ವೆರೈಟಿಯ ಫ್ರೂಟ್ಸ್ ಇದೆ. ಇಲ್ಲಿ ಕಾಣೋದಾದರೆ ಇದು ಬಟರ್ ಫ್ರೂಟ್ ಅಂದ್ಕೊಂಡಿದ್ದೀನಿ. ಬಟರ್ ಫ್ರೂಟ್ ಆರ್ ಎಗ್ ಫ್ರೂಟ್ ಎರಡರಲ್ಲಿ ಒಂದು. ಹೀಗೆ ಒಂದು 10 ಬಗೆಯ ಫ್ರೂಟ್ಸ್ ಇದೆ ನೋಡಿ. ಇದರಲ್ಲಿ ನೀವು ನೋಡೋದಾದರೆ ಇದು ಏನು ಫ್ರೂಟ್ ಅಂತ ನನಗೆ ಗೊತ್ತಿಲ್ಲ. ಓಕೆ, ನಾನು ಹೇಳಿದಾಗೆ 10 ವೆರೈಟಿಯ ಎಕ್ಸಾಟಿಕ್ ಫ್ರೂಟ್ಸ್ ಇದೆ. ಚಿಕ್ಕು ಇದೆ. ಚಿಕ್ಕು ಅಂತಂದರೆ ನಿಮಗೆ ಚಿಕ್ಕು ನೋಡಿದ್ರಲ್ಲ, ಚಿಕ್ಕು. ಎಲ್ಲ ಮರಗಳಲ್ಲೂ ಫಲ ಕೂಡ ಇದೆ. ಮರದ ಎಲೆ ನೋಡ್ಕೊಂಡು ನೀವು ಗುರುತಿಸ್ಬೋದು. ಈ ಪನ್ನೀರ್ಲು ಅಂತ ಹೇಳ್ತೀವಿ ನಾವು ಆಡು ಭಾಷೆಯಲ್ಲಿ. ಪನ್ನೀರ್ಲು ಮರ ಇದೆ. ಪ್ಲಸ್ಸು ಪ್ಯಾಷನ್ ಫ್ರೂಟ್ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ, ಇದು ಹೈಬ್ರಿಡ್ ತೆಂಗಿನ ಮರ. ಸೊ ಎಲ್ಲ ರೀತಿಯ ಎಕ್ಸಾಟಿಕ್ ಫ್ರೂಟ್ಸು ಇದೆ. ಚಿಕ್ಕದಾಗಿ 1.5 ಎಕರೆ ಫಾರಮ್ನಲ್ಲಿ ಎಲ್ಲಿದೆ ಶೆಟ್ರೆ ನಾವು ಪ್ಯಾಷನ್ ಫ್ರೂಟ್ ನೋಡಿದ್ವಲ್ಲ, ಹಾಂ ಇದು ಪ್ಯಾಷನ್ ಫ್ರೂಟ್ ಅನಿಸುತ್ತೆ. ಇದು ಜ್ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಜಮೀನು ತಗೊಳ್ಳಿ, ನಿಮ್ಮ ಮನೆಗೆ ಬರ್ತೀವಿ, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ನಮ್ಮ ಊರಲ್ಲಿ ಶೆಟ್ರೆ ಈ ಥರ ಚಿಕ್ಕ ಇದ್ರೆ ಮಂಗ ಬಿಡ್ತಾವನ್ರಿ. ಒಟ್ಟಾರೆ ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ, ಬ್ಯೂಟಿಫುಲ್ ಆಗಿದೆ. ನಾನು ಕಮರ್ಷಿಯಲಿಗೆ ಏನಕ್ಕೆ ಮಾಡಿದೆ, ಕಮರ್ಷಿಯಲ್ ಅಂತ ಏನಕ್ಕೆ ಮೆನ್ಷನ್ ಮಾಡಿದೆ ಅಂದರೆ ನೋಡಿ, ಹೈವೇ ಸೈಡಲ್ಲಿ ಪೆಟ್ರೋಲ್ ಬಂಕಿಗೆ ನಮಗೀಗ ನಮ್ಮ NR ಪುರ ರೋಡ್ನಲ್ಲಿ ಪೆಟ್ರೋಲ್ ಬಂಕಿಗೆ ಕಾಲ್ ಮಾಡಿದ್ದಾರೆ. 1.5 ಎಕರೆನಲ್ಲಿ ಪೆಟ್ರೋಲ್ ಬಂಕ್ ಮಾಡ್ಬೋದು. ಆಮೇಲೆ ನೋಡಿ, ಒಳ್ಳೊಳ್ಳೆ ಕೋಳಿಗಳಿದ್ದಾವೆ. ಚುಕ್ಕೆ ಕೋಳಿ, ಎಲ್ಲ ಥರದ ಕೋಳಿಗಳನ್ನು ನೋಡ್ಬೋದು. ಝೂಮ್ ಮಾಡೋಣ. ಹೋಯ್ತು, ಹೋಗಿದ್ದು ನಾನಾಯ್ತಾ. ಇನ್ನು ಅಡಿಕೆ ಗಿಡ. NR ಪುರದಲ್ಲಿ ಅಡಿಕೆ ತೋಟ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರೋದು ಆ 1.5 ಎಕರೆನಲ್ಲೇ ಅಡಿಕೆ ತೋಟ. ಕಾಫಿನೂ ಹಾಕ್ಬೋದು, ಕಾಫಿನೂ ಬರುತ್ತೆ, ಮೆಣಸು ಬರುತ್ತೆ. ನಮಗಿದು ಶೃಂಗೇರಿ ಕೊಪ್ಪದಲ್ಲಿ ಹೇಗೋ ಅದೇ ರೀತಿ NR ಪುರದಲ್ಲೂ ಇವೆಲ್ಲ ಕ್ರಾಪ್ಗಳು ಬರ್ತವೆ. ಇದು ಬಾವಿ ಇದೆ. ಇನ್ನೊಂದು ಬೋರ್ವೆಲ್ ಕೂಡ ಇದೆ. 3 ಇಂಚಿನ ನೀರು. ನಮಗೆ ಲ್ಯಾಂಡ್ ಓನರ್ ಹೇಳಿದ್ರು 3 ಇಂಚಿಗಿನ್ನ ಜಾಸ್ತಿ ನೀರಿದೆ ಅಂತಲೂ ಹೇಳಿದ್ರು. ಸರ್ ರೇಟು ನೋಡಿ, ನಾನು ಇದ್ರದ್ದು ರೇಟ್ ವಿಚಾರ ಓನರ್ ಹತ್ರ ನೀವೇ ಮಾತಾಡಿಕೊಂಡು ಮುಂದುವರಿಬಹುದು ನೇರವಾಗಿ. ಓನರ್ ನಂಬರ್ನ ನಾನು ಇದೇ ವಿಡಿಯೋದಲ್ಲೇ ಡಿಸ್ಪ್ಲೇ ಹಾಕಿರ್ತೀನಿ. ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಕಮರ್ಷಿಯಲ್ಲು 10 ಗುಂಟೆ ಪ್ಲಸ್ ರೆಸಿಡೆನ್ಷಿಯಲ್ ಒಂದು 5 ಗುಂಟೆ ಇದೆ. ಹಾಗಾಗಿ ಇದು ಕಮ್ಮಿ ಬಜೆಟಿನ ಲ್ಯಾಂಡ್ ಅಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವಾಭಾವಿಕವಾಗಿ ನಾನು ವಿಡಿಯೋ ಹಾಕಿದಾಗ ನನಗೆ ತುಂಬ ಜನ ಕ್ವಶನ್ ರೈಸ್ ಮಾಡ್ತೀರಾ. ಬೆಂಗಳೂರಿನಲ್ಲಿ ಜಮೀನು ಸಿಗುತ್ತೆ ಈ ರೇಟಿಗೆ. ಬೆಂಗಳೂರಿಂದ 5 ಕಿಲೋಮೀಟ್ರ್ 10 ಕಿಲೋಮೀಟ್ರಲ್ಲಿ ಜಮೀನು ಸಿಗುತ್ತೆ ಅಂತೆ. ಬೆಂಗಳೂರಿಂದ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಅಂದರೆ ಯಾವ ರೂಟ್ನಲ್ಲಿ ಅಂತ ಗೊತ್ತಿಲ್ಲ ನನಗೆ. ಬೆಂಗಳೂರಿಂದ 50 ಕಿಲೋಮೀಟ್ರ್ ದೂರದಲ್ಲೂ ನಿಮಗೆ 1 ಕೋಟಿ ರೂಪಾಯಿಗೂ ಎಕರೆಗೆ ಜಮೀನು ಸಿಗಲ್ಲ ನನಗೆ ಗೊತ್ತಿದ್ದಂಗೆ. ನಾನು ಬೆಂಗಳೂರಲ್ಲಿ ಇದು ಬಂದವನೇ. ಸೊ ಇದು ನಮ್ಮ NR ಪುರ ಕೊಪ್ಪ ರೋಡ್ ಹೇಗಾಗಿದೆ ಅಂದರೆ, ಇವತ್ತು ನೀವು ಬೆಂಗಳೂರಿಂದ ನೆಲಮಂಗಲಕ್ಕೆ ಹೋಗುವ ರೂಟ್ ಇದೆಯಲ್ಲ ಆ ಥರ. ಹಾಗಾಗಿ ಇಲ್ಲೆಲ್ಲ ಜಮೀನು ಕಮ್ಮಿಗೆ ಸಿಗಲ್ಲ. ಈಗಿನ್ನೇನು ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಕೂಡ ಆಯಿತು.
ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆದಾಗ ರೇಟ್ ಕೂಡ ಜಾಸ್ತಿ ಆಗಿದೆ. ನಾನು ಇದನ್ನೆಲ್ಲ ಏನಕ್ಕೆ ಹೇಳ್ತೀನಿ ಅಂತಂದರೆ, ನೀವು ಕ್ವಶನ್ನು ಕಮೆಂಟ್ ಮಾಡೋದನ್ನು ಸ್ವಲ್ಪ ಆ ಕಮೆಂಟ್ನಲ್ಲಿ ಕ್ವಶನ್ ಕೇಳ್ತಿರಲ್ಲ ನೀವು, ಏನು ರೇಟು ಅಂತ, ಆ ರೇಟಿಗೆ ಇದೊಂದು ಉತ್ತರ ಅಷ್ಟೆ. ಹೈವೇ ಸೈಡು ಕಮರ್ಷಿಯಲ್ಲು, ಯಾರಾದರೂ ಇನ್ವೆಸ್ಟ್ಮೆಂಟು ಕಮರ್ಷಿಯಲ್ಲಿಗೆ ಮುಂದಾಲೋಚನೆ ಇಟ್ಕೊಂಡು ಮಾಡುವಂಥವ್ರಿದ್ದರೆ ಈ ಜಾಗ ತುಂಬ ಚೆನ್ನಾಗಿದೆ. ಓವರಾಲ್ ಆಗಿ ಟೋಟಲ್ 1.5 ಎಕರೆ. ಅಡಿಕೆ ತೋಟ, ನಿಮಗೆಲ್ಲ ರೀತಿಯ ಬೇರೆ ಬೇರೆ ಎಕ್ಸಾಟಿಕ್ ಫ್ರೂಟ್ಸ್ ಇದೆ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ. ನೋಡಿ, ಇದೊಂದು ಕಬ್ಬು. ಸರ್, ಹೈವೇ ಪಕ್ಕದಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿಕೊಂಡ್ರೆ ಅದು ಕೂಡ ನಿಮಗೆ ಬಾಡಿಗೆ ಬರುತ್ತೆ, ಒಳ್ಳೆ ರೆಂಟು, ಏನು ಬೇಕಾದರೂ ಮಾಡ್ಬೋದು. ನಾನು ನಿಮಗೆ ಮನೆ ದಳ ಹೇಳಿದೆ, 5 ಗುಂಟೆ ಇದೆ. ಈ ಪಕ್ಕದಲ್ಲಿ ಮನೆ ಏನಿದೆ ಇದೇ ಮನೆ. 10 ಗುಂಟೆ ಅಲ್ನೇಷನ್ ಮಾಡಿರುವಂಥ ಜಾಗ ಈ ಭಾಗದಲ್ಲಿ ಬರುತ್ತೆ. ರೋಡಿನ ಎಡಭಾಗದಲ್ಲಿ ಅದೊಂದು ಚಿಕ್ಕದಾಗಿ ಒಂದು ಶೆಡ್ ಇದೆ, ನೀವು ನೋಡ್ಬೋದು. ಸೊ ಈ ಜಾಗ ಸುತ್ತಮುತ್ತ ಏನಿದೆ 10 ಗುಂಟೆ. ಅಲ್ನೇಷನ್ ಆಗಿರುವಂಥ ಪ್ರಾಪರ್ಟಿ. ಎಸ್, ಅಂತ ಆಸಕ್ತಿ ಯಾರಿಗಿದೆ? ಈ ಕಡೆ ಎಲ್ಲ ನೀವು ಮಣ್ಣು ನೋಡೋದಾದರೆ, ಈ ಕಡೆ ಮಣ್ಣು ನೋಡೋದಾದರೆ ಸ್ವಲ್ಪ ಕಪ್ಪು ಮಣ್ಣು ಬರುತ್ತೆ. ಎಲ್ಲ ಕಡೆ ಪೈಪ್ಲೈನ್ ಇದೆ, ಜೆಟ್ಟು ಜೋಡಿಸಿದ್ದಾರೆ, ನೋಡ್ಬೋದು. ಇವೆಲ್ಲ ಬಚ್ಚಬಾಳೆ ಗಿಡಗಳು. ಅಲ್ನೇಷನ್ ಆಗಿರೋ ಜಾಗ ಏನಿದೆ 10 ಗುಂಟೆ ಪ್ಲಸ್ 5 ಗುಂಟೆ, ಇದಿಷ್ಟು ಜಾಗಕ್ಕೆ ನೀವು ಕಮರ್ಷಿಯಲ್ ಮಾಡ್ಕೊಂಡು ಮಿಕ್ಕಿ ತೋಟ ಇಟ್ಕೊಂಡ್ರು ಒಳ್ಳೆ ರೆವೆನ್ಯೂ. ಸೊ ನಾನು ಆಗಲೇ ಹೇಳಿದೆ, ಇದನ್ನು ರೇಟ್ನ ಓನರ್ ನಂಬರ್ ಇವಾಗ ನಿಮಗೆ ಕೆಳಗಡೆ ಸ್ಕ್ರೀನಲ್ಲಿ ಏನು ಕಾಣ್ತಾ ಇದೆ ಅದೇ ಓನರ್ ನಂಬರು. ಅವ್ರ ಹತ್ರ ಮಾತಾಡ್ಕೊಳ್ಳಿ. ಮಾತಾಡಿದ ನಂತರ ವ್ಯವಹಾರ ಏನಾದರೂ ಆದರೆ ದಯವಿಟ್ಟು ನಮಗೊಂದು ವಿಷಯ ತಿಳಿಸಿ. ನಾವು ಕಮಿಷನ್ ಬೇಸ್ ಮೇಲೆ ವ್ಯವಹಾರ ಮಾಡ್ತೀವಿ. ಆಬ್ವಿಯಸ್ಲಿ 1% ಕಮಿಷನ್ ಇರುತ್ತೆ. ಕಮಿಷನ್ ಕೊಟ್ಟು ವ್ಯವಹಾರ ಮಾಡಿ. ನಾವು ಮಾಡಿದ ಕೆಲಸಕ್ಕೊಂದು ಫಲ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.